ವಾರಕ್ಕೊಂದು ಕಥೆ ವಿಶೇಷ ಕಥಾ ಸರಣಿ. ಈಗ ಕೇಳಿ ಕಥೆ ತಾಯಿಯ ಆದರ್ಶ. ಬರೆದವರು ಬಸಮ್ಮ ಭರಮಶೆಟ್ಟಿ. ಒಂದು ಸಲ ಪೊಲೀಸ್ ಕ್ವಾರ್ಟರ್ಸ್ ಹತ್ತಿರ ಮನೆ ಬಾಡಿಗೆ ಹಿಡಿಯುವ ಪ್ರಸಂಗ ಬಂದಿತ್ತು. ನಾವಿರುವ ಮನೆಯ ಸ್ವಲ್ಪ ಮುಂದೆ ಹೋದರೆ ಒಂದು ಸಣ್ಣ ಬಗೀಚೆ ಇತ್ತು. ಅಲ್ಲಿ ಬೆಳಿಗ್ಗೆ ತರಹ ತರಹದ ಹೂಗಳು ಅರಳಿ ಸುವಾಸನೆ ಬೀರುತ್ತಿದ್ದವು. ಮಧ್ಯದಲ್ಲಿ ಕಣ್ಣಿಗೆ ಅಂದ ಕಾಣಲು ಎತ್ತರದ ಗಿಡಗಳು ಬೆಳೆಸಿ ಸುಂದರವಾದ ಆಕಾರದಲ್ಲಿ ಕತ್ತರಿಸಿ ಬಿಡುತ್ತಿದ್ದರು. ಕೆಳಗೆ ಹಸಿರು ಹುಲ್ಲಿನ ಹಾಸು. ಬೆಳಿಗ್ಗೆ ಸಾಯಂಕಾಲ ವಾಕಿಂಗ್ ಮಾಡುವವರಿಗೆ ಉತ್ತಮ ಜಾಗ, ತಂಪಾದ ಶುದ್ಧ ಗಾಳಿ. ಒಬ್ಬರಿಗೊಬ್ಬರು ಮಾತನಾಡುತ್ತಾ ಸ್ವಲ್ಪ ಹರಟೆ ಹೊಡೆದು ಮನೆಗೆ ಹೋಗುತ್ತಿದ್ದರು. ನಾನು ಸ್ವಲ್ಪ ಹೊತ್ತು ಅಲ್ಲಿ ಕುಳಿತು ಬರುತ್ತಿದ್ದೆ. ಬೆಳಿಗ್ಗೆ ಪೊಲೀಸರೆಲ್ಲ ಶುಭ್ರ ಸಮವಸ್ತ್ರ ಧರಿಸಿ ಗತ್ತಿನ ನಡಿಗೆ ನಡೆಯುತ್ತಾ ಹೋಗುವುದು ನೋಡುವುದು ಒಂದು ಆನಂದ. ಅವರೇನೋ ನಮಗೆ ರಕ್ಷಣೆ ಮಾಡುವವರು ಮತ್ತು ಅಪರಾಧ ತಡೆಯುವವರು ಅನ್ನಿಸುತ್ತಿತ್ತು. ಅವರನ್ನು ನೋಡಿ ಹೆಮ್ಮೆಯಾಗುತ್ತಿತ್ತು. ಅದರಲ್ಲಿ ಒಂದು ದೊಡ್ಡ ಮನೆ, ಎಸ್ಐ ಸಾಹೇಬರ ಮನೆ ಇತ್ತು. ಅವರು ದಿನಾ ತಮ್ಮ 5 ವರ್ಷದ ಮಗನ ಕೈ ಹಿಡಿದುಕೊಂಡು ವಾಕಿಂಗ್ ಬರುತ್ತಿದ್ದರು. ನಾನು ಇನ್ನೂ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕುವಾಗ ಅವರು ಹೋಗುವರು. ಹೋಗುವಾಗ ಸ್ವಲ್ಪ ನಗೆ ಸ್ವಭಾವದವರಾದ ಎಸ್ಐ ಸಾಹೇಬರು, ಏನಮ್ಮ ಎದ್ರಾ, ಏನಾದರೂ ತೊಂದರೆ ಇದ್ದರೆ ಹೇಳಿ, ಅಥವಾ ಏನಾದರೂ ತರುವುದಾದರೆ ಹೇಳಿ, ನಮ್ಮ ಮನೆಯಲ್ಲಿ ಯಾವಾಗಲೂ ಒಬ್ಬ ಜವಾನ್ ಇರ್ತಾನೆ ಅನ್ನುತ್ತಿದ್ದರು. ಅಕ್ಕಪಕ್ಕ ಬಂದು ಹೋಗುವವರಿಗೆಲ್ಲ, ಏನಪ್ಪ ನಿಮ್ಮ ಹೊಟ್ಟೆಗೆ ಉಪ್ಪಿಟ್ಟು ಬಿತ್ತಾ, ಉಪ್ಪಿಟ್ಟು ತಿಂದರೆ ಕಾಂಕ್ರೀಟ್ ಹಾಕಿದ್ದಂಗೆ ಹಸಿವೆ ಆಗಲ್ಲ ಅಂತ ನಗಿಸುತ್ತಾ ತಮಗೆ ಉಪ್ಪಿಟ್ಟು ಅಂದರೆ ಇಷ್ಟ ಅಂತ ಹೇಳಿ ನಗಿಸುವರು. ಜವಾನ್ ಒಂದು ಸಲ ನಮಗೆ ಆ ಮಗುವಿಗೆ ಹುಟ್ಟಿದ ಹಬ್ಬ ಅಂತ ಸ್ವೀಟು ತಂದುಕೊಡಲು ಬಂದಿದ್ದ. ನಾನು, ನಿಮ್ಮ ಸಾಹೇಬರ ಸ್ಟೇಷನ್ನಲ್ಲಿ ಹೀಗೆ ನಗಿಸುತ್ತಾರಾ ಅಂತ ಕೇಳಿದೆ. ಇಲ್ಲಮ್ಮ, ನಗಿಸುವಾಗ ನಗಿಸ್ತಾರೆ, ಆದರೆ ಕೆಲಸದಲ್ಲಿ ಆಲಸ್ಯ ಅಥವಾ ಯಾರಿಗಾದರೂ ಅಗೌರವದಿಂದ ನಡೆದುಕೊಂಡರೆ, ಅದರಲ್ಲೂ ವಯಸ್ಸಾದವರು ಏನಾದರೂ ಕಂಪ್ಲೇಂಟ್ ತೆಗೆದುಕೊಂಡು ಬಂದರೆ ಅವರದು ಮೊದಲು ಸರಳವಾಗಿ ಮುಗಿಸಿಬಿಡುತ್ತಾರೆ. ಇಲ್ಲ ಅಂದರೆ ಅವರು ಬಹಳ ಖಡಕ್ರಿ, ಅವರ ಜೊತೆ ಮಾತನಾಡಲು ಅಂಜುತ್ತಾರೆ. ಮತ್ತೆ ತಪ್ಪು ಮಾಡಿದವರು ಎಂಥ ದೊಡ್ಡ ಮನುಷ್ಯನೇ ಆಗಿರಲಿ ಅವರಿಗೆ ಶಿಕ್ಷೆ ಕೊಡದೆ ಬಿಡಲ್ಲ. ಎಂತಹ ಬಡವರೇ ಇರಲಿ, ಅವರು ತಪ್ಪು ಮಾಡಿಲ್ಲ ಅನ್ನಿಸಿದರೆ ಅವರನ್ನು ತೊಂದರೆ ಆಗದ ಹಾಗೆ ನೋಡ್ಕೊಳ್ತಾರೆ. ನಮ್ಮ ಸಾಹೇಬರು ತುಂಬ ಒಳ್ಳೆಯವರು ಅಮ್ಮ ಅಂತ ಹೇಳಿ ಬರ್ತೀನಿ ಅಂತ ಹೇಳಿ ಹೊರಟ. ಅವರ ಮಗು ಸ್ವಲ್ಪ ರೂಢಿ ಬಿದ್ದಂಗೆ ಆಗಿ ಮನೆಗೆ ಬರುತ್ತಿದ್ದ. ಸಾಹೇಬನ ಮನೆಯವರು ತುಂಬ ಒಳ್ಳೆಯವಳು. ಎಲ್ಲ ಪೊಲೀಸರ ಮನೆಯವರ ಜೊತೆ ಚೆನ್ನಾಗಿ ಮಾತನಾಡುತ್ತಿದ್ದರು. ಪೊಲೀಸ್ ಕ್ವಾರ್ಟರ್ಸ್ ಅಷ್ಟೇನೂ ಹೊಸದಾಗಿ ಇರಲಿಲ್ಲ. ದಿನಾ ಒಂದು ಮನೆಗೆ ಏನಾದರೂ ತೊಂದರೆ ಆಗುತ್ತಿತ್ತು. ಎಸ್ಐ ಸಾಹೇಬರು ಆಗಿಂದಾಗ ಮಾಡಿಸುತ್ತಿದ್ದರು. ಒಂದು ಸಲ ಒಬ್ಬ ಪೊಲೀಸ್ ಮಗನಿಗೆ ಗಿಡದ ಮೇಲಿಂದ ಬಿದ್ದು ಗಾಯ ಆಗಿ ಪ್ರಜ್ಞೆ ತಪ್ಪಿತ್ತು. ಗಾಬರಿಗೊಂಡು ತಮ್ಮ ಕಾರಲ್ಲಿ ದವಾಖಾನೆಗೆ ಕರೆದುಕೊಂಡು ಹೋಗಿ ಹುಷಾರ್ ಆಗುವವರೆಗೂ ನಿಂತು ಮರುದಿವಸ ಹುಡುಗರು ಆಟ ಆಡುವಲ್ಲಿ ಗಿಡಗಳು ಇಲ್ಲದಂತೆ ಆಡುವ ಜಾಗ ಬೇರೆ ಮಾಡಿ ಬೇರೆ ಕಡೆ ಹುಡುಗರಿಗೆ ಆಡದಂತೆ ನೋಡಿಕೊಳ್ಳಲು ಪಾರ್ಕಿನ ಹತ್ತಿರ ಒಬ್ಬ ಜವಾನನ್ನು ನೇಮಿಸಿ ಸಾಯಂಕಾಲ ಆದರೆ ಗೇಟು ಹಾಕುವಂತೆ ವ್ಯವಸ್ಥೆ ಮಾಡಿ ಗೇಟು ಹಾಕಿಸಿಬಿಟ್ಟರು. ಎಲ್ಲರನ್ನೂ ಸಮನಾಗಿ ಕಾಣುವ ಸಾಹೇಬರು ಎಲ್ಲರ ಮೆಚ್ಚುಗೆ ಗಳಿಸಿದ್ದರು. ತಮ್ಮ ಮನೆಯೊಂದನ್ನೇ ಚೆನ್ನಾಗಿ ನೋಡಿಕೊಳ್ಳದೆ ಎಲ್ಲ ಪೊಲೀಸರ ಮನೆಗಳನ್ನು ಅಷ್ಟೇ ಚೆನ್ನಾಗಿ ನೋಡಿಕೊಳ್ಳುವರು. ಒಮ್ಮೆ ಪೊಲೀಸರ ಮಗಳಿಗೆ ಚೆನ್ನಾಗಿ ರಿಸಲ್ಟ್ ತೆಗೆದರೂ ಕಾಲೇಜಿನಲ್ಲಿ ಸೀಟ್ ಕೊಡಲು ಡೊನೇಷನ್ ಕೇಳಿದರೆ ತಾವೇ ಹೋಗಿ ಅದೇನು ಮಾಡಿದರೂ ಗೊತ್ತಿಲ್ಲ, ಆ ಹುಡುಗಿ ನಗುತ್ತಾ ಬಂದು ನನ್ನ ಅಡ್ಮಿಷನ್ ಆಯಿತು ಅಂತ ಸ್ವೀಟ್ ಹಂಚುತ್ತಾ ಖುಷಿಯಿಂದ ಹೇಳಿದ. ಆ ಹುಡುಗಿಯ ತಂದೆ, ಏನ್ರಿ ಸಾಹೇಬ್ರ ಎಷ್ಟು ಫೀಸ್ ತಗೊಂಡ್ರು ಅಂತ ಕೇಳಿದರೆ, ಏ ಹುಚ್ಚ ಇರ್ಲಿ ಬಿಡು, ನಿನ್ನ ಮಗಳು ಬೇರೆ ಏನು ಚೆನ್ನಾಗಿ ಓದ್ತಾಳೆ, ಓದಿಸು, ಮುಂದೆ ಏನು ಕಡಿಮೆ ಬಿದ್ದರೆ ಹೇಳು
ಅಂತ ಬೆನ್ನು ಬಡಿದು ಹೋದರು. ಇಂಥ ವ್ಯಕ್ತಿ ಪೊಲೀಸ್ ಸ್ಟೇಷನ್ನಲ್ಲಿ ಇದ್ದರೆ ಆ ಏರಿಯಾದಾಗ ಅಪರಾಧ ಆಗಂಗಿಲ್ಲ ಅನಿಸಿತು. ಒಂದು ಸಲ ಜ್ವರ ಬಂದು ಮಲಗಿದ್ದೆ. ದಿನ ಮಾತನಾಡಿಸುವರು. ನಾನು ಹೊರಗೆ ಕಾಣದೇ ಇದ್ದಾಗ ಬಾಗಿಲ ಹತ್ತಿರ ಬಂದು, ಅಮ್ಮ ಒಳಗಡೆ ಇದ್ದೀರಾ ಅಂದರು. ಇದ್ದೀನಿ, ಸ್ವಲ್ಪ ಹುಷಾರಾಗಿಲ್ಲ ಅಂತ ಹೇಳುವುದು ತಾನೇ. ಹೀಗೆ ಸುಮ್ಮನೆ ಮಲಗಿದರೆ ಹೇಗೆ? ಈಗ ಮಲಗಿ 10 ಗಂಟೆಗೆ ಕಾರ್ ಜವಾನನ ಕಳಿಸ್ತೀನಿ. ಅವನ ಜೊತೆ ಆಸ್ಪತ್ರೆಗೆ ಹೋಗಿ ಬನ್ನಿ, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಎಂದು ಮನೆಗೆ ಹೋಗಿ ಟೀ ಮತ್ತು ಬ್ರೆಡ್ ಕಳುಹಿ ಕೊಟ್ಟರು. 10 ಗಂಟೆಗೆ ಸರಿಯಾಗಿ ಜವಾನ್ ಜೊತೆ ಹೋಗಿ ಬಂದೆ. 3 ದಿವಸ ಜ್ವರ ಇರುತ್ತೆ, ಭಯ ಪಡುವಂಥದ್ದು ಏನೂ ಇಲ್ಲ ಅಂದರು. ಅದೇ ಸಮಯಕ್ಕೆ ಸರಿಯಾಗಿ ಸಾಹೇಬರ ಫೋನ್ ಬಂತು. ಅವರಿಗೆ ಔಷಧಿಯೆಲ್ಲ ಕೊಡಿಸಿ ಮನೆಗೆ ಬಿಟ್ಟು ಮನೆಯಿಂದ ಊಟ ಕೊಟ್ಟು, ನೀನು ಸ್ಟೇಷನ್ಗೆ ಬಾ, ನಾವು ಬೇರೆ ಕಡೆ ಹೋಗಬೇಕು ಅಂದರು. ನನ್ನ ಹತ್ತಿರ ದುಡ್ಡು ತೆಗೆದುಕೊಳ್ಳಲಿಲ್ಲ. ಒಂದು ಸಲ ನನ್ನ ತಂಗಿಯ ಮಗನಿಗೆ ಏನೋ ಒಂದು ಸಮಸ್ಯೆ ಆಗಿತ್ತು. ಮನೆಗೆ ಹೋದರೆ ಚೆನ್ನಾಗಿರಲ್ಲ ಅಂತ ಅವನನ್ನು ಸ್ಟೇಷನ್ಗೆ ಕರೆದುಕೊಂಡೇ ಹೋದೆ. ಅಲ್ಲಿ ಸಾಹೇಬರು ಇರಲಿಲ್ಲ. ಜವಾನ್ ಗೊತ್ತಿರುವುದರಿಂದ, ಬನ್ನಿ ಅಮ್ಮ, ಇಲ್ಲಿ ಕುಳಿತುಕೊಳ್ಳಿ ಅಂದ. ಅವರೇನು ಇನ್ನೂ ಬರಬಹುದು ಅಂದರು. ಅವರು ಕೂಡುವಲ್ಲಿ ಕುಳಿತೆವು. ಅವರು ಕೂಡುವ ಚೇರು ಮುಂದ್ಗಡೆ ಒಂದು ಉದ್ದನೆಯ ಫಲಕ ಇತ್ತು. ಅದರ ಮೇಲೆ ಕನ್ನಡದಲ್ಲಿ ಏನು ಬರೆದಿತ್ತು ಗೊತ್ತಾ? ಹಾಗೇ ಓದಿದೆ: ನಗುನಗುತ್ತಾ ಇರು, ಸಿಟ್ಟಿಗೆ ಜಾಗ ಇರಲ್ಲ, ಬಡವ ಶ್ರೀಮಂತರಿಗೆ ನ್ಯಾಯ ಒಂದೇ ಇರಲಿ, ಅಮಾಯಕರಿಗೆ ಶಿಕ್ಷೆ ಆಗದಿರಲಿ, ಅವಶ್ಯಕತೆ ಇರುವರಿಗೆ ಸಹಾಯ ಹಸ್ತ ಸಿದ್ಧ ಇರಲಿ, ಎಲ್ಲರನ್ನೂ ಗೌರವದಿಂದ ಕಾಣುವಂತಿರಲಿ, ಅಪರಾಧ ಅನಿವಾರ್ಯತೆಗೆ ಆದರೆ ಕ್ಷಮೆ ಇರಲಿ, ಅಪರಾಧ ತಿಳಿದು ಹಾನಿ ಮಾಡಿದರೆ ಶಿಕ್ಷೆ ಇರಲಿ, ನಿನ್ನಯತನ ಕೊನೆಯವರೆಗೂ ಇರಲಿ ಅಂತ ಬರೆದಿದ್ದಿತ್ತು. ಅವರ ತಾಯಿ ಹೇಳಿಕೊಟ್ಟ ಆದರ್ಶದ ಮಾತುಗಳಾಗಿದ್ದವು. ಅದನ್ನು ಮರೆಯಬಾರದು ಎಂದು ತಾವು ಕೂಡುವ ಚೇರ್ ಮುಂದೆ ಫಲಕದ ಮೇಲೆ ಹಾಕಿಟ್ಟುಕೊಂಡಿದ್ದರು. ಅದನ್ನು ಚಾಚು ತಪ್ಪದೆ ಪಾಲಿಸುತ್ತಿದ್ದರು. ಸಾಹೇಬರು ಬಂದರು. ಅವರ ಸಮಸ್ಯೆಯನ್ನು ಬಗೆಹರಿಸಿದರು. ಇಲ್ಲಿಗೇಕೆ ಬರಲು ಹೋದರಿ? ಮನೆ ಹತ್ತಿರ ಹೇಳಿದರೆ ಆಗುತ್ತಿತ್ತು ಅಂದರು. ಮನೆಯವರೆಗೂ ಕಳಿಸಿ ಕೊಟ್ಟರು. ಆಗ ನನಗನಿಸಿತು, ನಾವು ನಮ್ಮ ಮಕ್ಕಳಿಗೆ ಬೇಕಾದಷ್ಟು ಹೇಳುತ್ತೇವೆ. ಅವರು ಬೆಳೆದು ದೊಡ್ಡವರಾಗಿ ಉನ್ನತ ಹುದ್ದೆಗೆ ಹೋದರೆ ಆ ಮಾತುಗಳು ಪಾಲಿಸುವವರು ಎಷ್ಟು ಜನ? ಆ ತಾಯಿ ಧನ್ಯ, ಇಂತಹ ಮಗನನ್ನು ಪಡೆದು. ಈ ಮಗ ಧನ್ಯ, ಅಂತಹ ತಾಯಿಯನ್ನು ಪಡೆದದ್ದು. ಆ ತಾಯಿಯ ಮಾತು ಎಲ್ಲ ಪೊಲೀಸ್ ಸ್ಟೇಷನ್ನಲ್ಲಿ ಬರೆಸಿ ಹಾಕಬೇಕು ಅನ್ನಿಸಿತು. ನೀವೇನಂತೀರಾ? ಇದುವರೆಗೆ ತಾಯಿಯ ಆದರ್ಶ ಕೇಳಿದಿರಿ. ಬರೆದವರು ಬಸಮ್ಮ ಭರಮಶೆಟ್ಟಿ. ಸಂಕಲನ ಕವಿತಾ ದೇಶಮುಖ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಹಾಗಿದ್ರೆ ಬನ್ನಿ, ಮುಂದಿನ ವಾರ ಇನ್ನೊಂದು ಹೊಸ ಕಥೆಯೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ. ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.